ಕಾಫಿನಾಡಲ್ಲಿ ಎಂಎಲ್ಎ ಕದನ ಆಯಿತು. ಇದೀಗ ಎಂಎಲ್ಸಿ ಸಮರ. ನನ್ನ ಸದಸ್ಯತ್ವ ರದ್ದಾಗಿಲ್ಲ ಎಂದ ಎಂಕೆ ಪ್ರಾಣೇಶ್. ಈ ಮಧ್ಯೆ ಕಾಂಗ್ರೆಸ್ನವರು ವಿಜಯೋತ್ಸವ ಆಚರಿಸಿದ್ದಾರೆ. ನಾಮಿನಿ ಸದಸ್ಯರಿಗೆ ಮತದಾನದ ಹಕ್ಕು ಇರಲ್ಲ ಎಂದು ಕೋರ್ಟ್ ಹೇಳಿದೆ. ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಎತ್ತಿ ಹಿಡಿದಿದೆ ಅಷ್ಟೇ. ಇದನ್ನು ಹೊರತುಪಡಿಸಿದರೆ ನನ್ನ ಸದಸ್ಯತ್ವ ರದ್ದು ಮಾಡಿಲ್ಲ. ಹೈಕೋರ್ಟ್ ಚುನಾವಣಾ ತಕರಾರಿನ ಬಗ್ಗೆ ತೀರ್ಮಾನಿಸಬೇಕು. ನನ್ನ ಸದಸ್ಯತ್ವ ರದ್ದು ಮಾಡಿಲ್ಲ ಅಂತ ಎಂಕೆ ಪ್ರಾಣೇಶ್ ಪೋಸ್ಟ್. ತೀವ್ರ ಕುತೂಹಲ ಕೆರಳಿಸಿದ ಎಂಕೆ ಪ್ರಾಣೇಶ್ ಪೋಸ್ಟ್. ಕಾಫಿನಾಡಲ್ಲಿ ಇತ್ತೀಚೆಗಷ್ಟೇ ಶೃಂಗೇರಿಯಲ್ಲಿ ಟಿಡಿ ರಾಜೇಗೌಡರು ಎಂಎಲ್ಎನಾ, ಡಿಎನ್ ಜೀವರಾಜ್ ಎಂಎಲ್ಎನಾ ಅನ್ನುವಂಥ ಕುತೂಹಲ ಹೆಚ್ಚಾಗಿತ್ತು. ಅಲ್ಲಿ ಕೂಡ ಮರು ಮತ ಎಣಿಕೆ ಆಗಿತ್ತು. ಕೊನೆ ಕ್ಷಣದಲ್ಲಿ ಡಿಎನ್ ಜೀವರಾಜ್ ಸ್ಪೀಕರ್ನಿಂದ ಪ್ರಮಾಣ ಪತ್ರ ಪಡ್ಕೊಂಡ್ರು ಕೂಡ ಆ ಆದೇಶವನ್ನು ರದ್ದು ಮಾಡಿ ಮತ್ತೆ ಟಿಡಿ ರಾಜೇಗೌಡರು ಶಾಸಕರಾದರು. ಇದೀಗ ಚಿಕ್ಕಮಗಳೂರಲ್ಲಿ ಎಂಎಲ್ಸಿಗಳ ಕಾದಾಟ ಶುರುವಾಗಿದೆ. 4.5 ವರ್ಷದ ಬಳಿಕ ಸುಪ್ರೀಂನಲ್ಲಿ ಗಾಯತ್ರಿ ಶಾಂತೇಗೌಡರಿಗೆ ಜಯ ಸಿಕ್ಕಿದೆ ಅಂತ ಕಾಂಗ್ರೆಸ್ ನಿನ್ನೆ ಸಂಭ್ರಮಾಚರಣೆಯನ್ನು ಕೂಡ ಮಾಡಿತ್ತು. ಇನ್ನು ಇವತ್ತು ಬೆಳಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಭಿನಂದನೆಯ ಪೋಸ್ಟ್ ಕೂಡ ಹಾಕಿದ್ರು. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಗೆ ಗೆಲುವು, ಅಂದ್ರೆ ಗಾಯತ್ರಿ ಶಾಂತೇಗೌಡರಿಗೆ ಕಾನೂನು ಹೋರಾಟದಲ್ಲಿ ಗೆಲುವು ಅಂತ ಹೇಳಿ. ಆದ್ರೆ ಈಗ ಎಂಕೆ ಪ್ರಾಣೇಶ್ ಹೇಳಿದ್ದಾರೆ, ಇದು ಯಾವುದೇ ರೀತಿಯಲ್ಲಿ ಕೂಡ ನನ್ನ ಸದಸ್ಯತ್ವವನ್ನ ರದ್ದು ಮಾಡಿಲ್ಲ. ನಾಮ ನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಅಂತ ಗಾಯತ್ರಿ ಶಾಂತೇಗೌಡರು ಅದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು. 4.5 ವರ್ಷದ ನಂತರ ಅದರ ತೀರ್ಪು ಬಂದಿದೆ. ಹಾಗಂತ ನನ್ನ ಸ್ಥಾನವನ್ನೇನು ರದ್ದು ಮಾಡಿಲ್ಲ. ಹಾಗಾಗಿ ಈಗಾಗಲೇ ಅಂದ್ರೆ ಆತುರದಲ್ಲಿ ಮೊದಲೇ ಸಂಭ್ರಮಾಚರಣೆಯನ್ನು ಆಚರಿಸಿದ್ದು ಇದೆಲ್ಲ ಯಾಕೆ ಬೇಕಿತ್ತು ಅನ್ನೋ ರೀತಿಯಲ್ಲಿ ಎಂಕೆ ಪ್ರಾಣೇಶ್ ಹೇಳಿರುವಂಥದ್ದು. ಹಾಗಾಗಿ ಇದು ಎಲ್ಲಿವರೆಗೂ ಹೋಗುತ್ತೆ, ಮತ್ತೇನಾದರೂ ಮುಂದಿನ ಹಂತದಲ್ಲಿ ಪ್ರಾಣೇಶ್ ಅವರಿಗೆ ಅವಕಾಶ ಸಿಗುತ್ತಾ, ಅಥವಾ ಗಾಯತ್ರಿ ಶಾಂತೇಗೌಡರು 1.5 ವರ್ಷ ಅವಕಾಶ ಇದೆ, 6 ವರ್ಷದಲ್ಲಿ 4.5 ವರ್ಷದ ನಂತರ ಕೂಡ ಅವರು ಮುಂದುವರಿತಾರೆ ಎಂಎಲ್ಸಿ ಆಗಿ. ಇದು ಕಾಂಗ್ರೆಸ್ಗೆ ಪದೇ ಪದೇ ಒಂಥರ ಗೆಲುವುಗಳು ಸಿಗ್ತಾ ಇದೆ, ಲಕ್ ಇದೆ ಅನ್ನೋ ರೀತಿಯಲ್ಲಿ. ಯಾಕೆಂದ್ರೆ ಶೃಂಗೇರಿಯಲ್ಲಿ ಡಿಎನ್ ಜೀವರಾಜ್ 201 ಮತಗಳಿಂದ ಸೋತಿದ್ರು. ಆಮೇಲೆ ಮರುಮತ ಎಣಿಕೆಯಾಗಿ ಅವ್ರು ಗೆದ್ರು ಅಂತ ಆಯಿತು. ಸ್ಪೀಕರ್ UT ಖಾದರ್ ಅವರಿಗೆ ಪ್ರಮಾಣ ಪತ್ರ ಕೂಡ ಕೊಟ್ಟರು, ಶಾಸಕರ ಪ್ರಮಾಣ ಪತ್ರ. ಆದರೆ ಅದು ಕೂಡ ಹೈಕೋರ್ಟಲ್ಲಿ ಆದೇಶ ರದ್ದಾಗಿ ಮತ್ತೆ ಶಾಸಕರಾಗಿ ಟಿಡಿ ರಾಜೇಗೌಡರು ಮುಂದುವರೆದ್ರು. ಅದೇ ರೀತಿ ಇದು ಏನಾದರೂ ಆಗುತ್ತಾ ಗೊತ್ತಿಲ್ಲ. ರಾಜಕೀಯದ ಮೇಲಾಟದಲ್ಲಿ ಈಗ ಚಿಕ್ಕಮಗಳೂರು ಭಾರಿ ಸುದ್ದಿಯಲ್ಲಿದೆ. ಈಗ ಗಾಯತ್ರಿ ಶಾಂತೇಗೌಡರು ಮುಂದೆ ಎಂಕೆ ಪ್ರಾಣೇಶ್ ಅವರ ಸ್ಥಾನಕ್ಕೆ ಬರ್ತಾರಾ, ಅವರ ಸದಸ್ಯತ್ವ ಹೊರಟು ಹೋಗುತ್ತಾ? ಚರ್ಚೆಗಳಂತೂ ನಡೀತಾ ಇದೆ. ಈ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಇರೋದು ಚಿಕ್ಕಮಗಳೂರು ದಿನೇ ದಿನೇ ಸದ್ದು ಮಾಡ್ತಾ ಇದೆ. ಒಂದು ಕಡೆ ನಯನಾ ಮೋಟಮ್ಮ ಅವ್ರ ವಿಚಾರ ಇರ್ಬೋದು, ಅಲ್ಲಿ ಮೂಡಿಗೆರೆಯಲ್ಲಿ ಒಳ ರಾಜಕೀಯ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಶೃಂಗೇರಿಯಲ್ಲಾದಂಥ ಮರುಮತ ಎಣಿಕೆಯದ್ದು. ಅದಾದ ನಂತರ ಈಗ ಎಂಎಲ್ಸಿ ವಿಚಾರದಲ್ಲಿ ಎಂಕೆ ಪ್ರಾಣೇಶ್ ಹಾಗೆ ಗಾಯತ್ರಿ ಶಾಂತೇಗೌಡ ನಡುವೆ ನಡೀತಾ ಇರುವಂಥ ಪೈಪೋಟಿಯಿಂದ ರಾಜಕೀಯ ಕುತೂಹಲ ಪ್ರತಿದಿನ ಚಿಕ್ಕಮಗಳೂರಲ್ಲಿ ಹೆಚ್ಚಾಗ್ತಾ ಇದೆ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ
9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.